ನಮ್ಮಲ್ಲಿ 9 ತರ ಉಪ್ಪಿನಕಾಯಿ ಸಿಗುತ್ತೆ. ಖಾರ ಬೇಕಾದ್ರೆ ಕಲರ್ ಆಗಲಿ ಕರೆಕ್ಟ್ ಇರ್ತದೆ. ನಮ್ಮ ತಯಾರಿ ಮಲ್ಲಿ ಏನ್ ಮಾಡ್ತಿದ್ರು ಮನ್ಯಾಗ ಅದೇ ಟೇಸ್ಟ್ ಅದೇ ಕ್ವಾಲಿಟಿ. ಡೈಲಿ ಒಂದು 200 kgs ನಮಗೆ ಕಂಪ್ಲೀಟ್ ಸೇಲ್ ಇದೆ. ಇದರಲ್ಲಿ ಯಾವುದೇ ಆಗಲಿ ಕೆಮಿಕಲ್ಸ್ ಆಗಲಿ ಕಲರ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ ಸರ್. ಬೇಕಾದ್ರೆ ಎನಿ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಬಹುದು. ಈಗ 5,000ರಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬೇಕಾದ್ರೆ ಕ್ವಾಲಿಟಿ ಚೆನ್ನಾಗಿತ್ತು ನೀವು ಮಾರ್ಕೆಟ್ ಅಂದ್ರೆ 40% ಉಳಿತು. ನಮಗೆ ಇನ್ವೆಸ್ಟ್ಮೆಂಟ್ ಒಂದು 5 lakhs ಆಗುತ್ತೆ. ನಮ್ಗೆ 9 lakhs ವರೆಗೆ ಬರ್ತಾ ಇದೆ. ಈ ಖಾದ್ಯದ ಹೆಸರು ಕೇಳಿದ್ರೇನೆ ಎಲ್ಲರ ಬಾಯಲ್ಲಿ ನೀರೂರಿ ಬಿಡುತ್ತೆ. ನಿಮ್ಮ ಊಟದ ರುಚಿಯನ್ನ ದುಪ್ಪಟ್ಟು ಮಾಡುವುದಕ್ಕೆ ಬೆಸ್ಟ್ ಕಾಂಬಿನೇಷನ್. ಅಮ್ಮನ ಕೈ ರುಚಿ ನೆನಪಿಸುವ ಈ ಖಾದ್ಯ ಗೃಹಿಣಿಯರಿಗೆ ಹೇಳಿ ಮಾಡಿಸಿದ ಬಿಸ್ನೆಸ್. ಅದುವೇ ಉಪ್ಪಿನಕಾಯಿ ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ಉಪ್ಪಿನಕಾಯಿ ಇದು ನಿಮ್ಮ ಊಟಕ್ಕೊಂದು ಪೂರ್ಣ ರೂಪ ಕೊಡುವ ಆಹಾರ ಖಾದ್ಯ. ಬಹುತೇಕರ ಮನೆ ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿ ಖಾಯಂ ರೆಸಿಪಿ. ಬಾಯಿ ಚಪ್ಪರಿಸ್ಕೊಂಡು ತಿನ್ನುವ, ಹೆಸರು ಕೇಳಿದ್ರೇನೆ ಟೇಸ್ಟ್ ಮಾಡಬೇಕು ಅನ್ನೋ ಆಸೆ ಮೂಡಿಸುತ್ತೆ ಪಿಕಲ್. ಈ ರೆಸಿಪಿಯ ರುಚಿಗೆ ಮನಸೋಲದ ಮಂದಿಯೇ ಇಲ್ಲ. ಆರೋಗ್ಯಕ್ಕೂ ಉತ್ತಮವಾಗಿರುವ ಉಪ್ಪಿನಕಾಯಿ ಉತ್ತಮ ಆದಾಯದ ಮೂಲ. ಈ ಉದ್ಯಮ ಮಹಿಳಾ ಮಣಿಯರಿಗೆ ಹೇಳಿ ಮಾಡಿಸಿದ ಬಿಸ್ನೆಸ್. ಬಹು ಸರಳವಾಗಿ ಆರಂಭಿಸಿದ್ರೆ ಉತ್ತಮವಾದ ಆದಾಯವನ್ನೇ ನಿಮಗೆ ನೀಡುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಉಪ್ಪಿನಕಾಯಿ ಉದ್ಯಮವನ್ನ ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಖಾದ್ಯವಿರದೆ ನಿಮ್ಮ ಊಟವೇ ಅಪೂರ್ಣ. ಭೋಜನ ಪ್ರಿಯರ ನೆಚ್ಚಿನ ಖಾದ್ಯವಿದು. ಊಟದ ರುಚಿ ಹೆಚ್ಚಿಸುತ್ತದೆ ಉಪ್ಪಿನಕಾಯಿ. ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಕೆಲವೊಂದಷ್ಟು ಕ್ರಮಗಳನ್ನ ಬಹಳ ಹಿಂದಿನಿಂದಲೂ ರೂಢಿಸಿಕೊಂಡು ಬಂದಿರುತ್ತೇವೆ. ಸಾಂಪ್ರದಾಯಿಕ ಆಹಾರ ಎಷ್ಟೇ ಬದಲಾವಣೆ ಆದರೂ ಕೆಲವೊಂದು ಖಾದ್ಯಗಳು ಅದರ ಜೊತೆಗೆ ಬೆಸೆದುಕೊಂಡೇ ಬಂದಿವೆ. ಅಂಥ ಎವರ್ ಗ್ರೀನ್ ಆಹಾರ ಪದ್ಧತಿಯಲ್ಲಿ ಉಪ್ಪಿನಕಾಯಿ ಕೂಡ ಒಂದು. ಬಹುತೇಕರ ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿಗೆ ಜಾಗ ಇದ್ದೇ ಇರುತ್ತೆ. ಮದುವೆ ಸೇರಿದಂತೆ ನೀವು ಯಾವುದೇ ಶುಭ ಸಂದರ್ಭದಲ್ಲಿ ನಿಮ್ಮ ಭೋಜನ ಆರಂಭ ಆಗೋದೇ ಉಪ್ಪಿನಕಾಯಿಯಿಂದ. ಬಾಳೆ ಎಲೆ ಮೇಲೆ ಉಣಬಡಿಸುವ ಇದರ ಸವಿಗೆ ಮನ ಸೋಲದ ಮಂದಿ ಇಲ್ಲ. ಊಟದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಅಲ್ಲದೆ ಒಂದು ಊಟವನ್ನ ಪರಿಪೂರ್ಣವಾಗಿರಿಸುವುದು ಉಪ್ಪಿನಕಾಯಿ ಅಂದ್ರೂ ತಪ್ಪಲ್ಲ. ಮಾರ್ಚ್ ಏಪ್ರಿಲ್ ತಿಂಗಳು ಆರಂಭವಾದ್ರೆ ಎಲ್ಲರ ಮನೆಯಲ್ಲಿ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ. ಮಳೆಗಾಲದಲ್ಲಿ ತುಂತುರು ಮಳೆ ಬೀಳುವ ಸಂದರ್ಭದಲ್ಲಿ ಬಿಸಿ ಬಿಸಿ ಊಟದ ಜೊತೆಗೆ ಉಪ್ಪಿನಕಾಯಿಯನ್ನ ತಿನ್ನುವ ಮಜಾನೇ ಬೇರೆ. ಉಪ್ಪಿನಕಾಯಿಯನ್ನ ರೆಡಿ ಮಾಡೋದು ಕೂಡ ಒಂದು ಕಲೆ. ಎಲ್ಲರಿಗೂ ಈ ಕಲೆ ಕರಗತವಾಗಿರಲ್ಲ. ಅದೇನೋ ಹೆಣ್ಣು ಮಕ್ಕಳಿಗೆ ಈ ಕಲೆ ಒಲಿದು ಬಂದಿರುತ್ತದೆ. ಮನೆಯ ಮಟ್ಟಕ್ಕೆ ಮಾತ್ರವಲ್ಲ, ಉಪ್ಪಿನಕಾಯಿಯನ್ನ ನೀವು ದೊಡ್ಡ ಮಟ್ಟದಲ್ಲಿ ಉದ್ಯಮದ ಪರಿಧಿಯೊಳಗೆ ವಿಸ್ತರಿಸಿಕೊಂಡು ಹೋದ್ರೆ ನಿಮ್ಮ ಬದುಕಿಗೆ ಆದಾಯದ ಮೂಲ ಈ ಉಪ್ಪಿನಕಾಯಿ. ನೀವು ಪಾಕ ಪ್ರವೀಣರಾಗಿದ್ರೆ ಉಪ್ಪಿನಕಾಯಿ ಬಿಸ್ನೆಸ್ ನಿಮ್ಮ ಕೈ ಹಿಡಿಯೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲರ ನಿತ್ಯ ಬಳಕೆಯ ಉತ್ಪನ್ನವಾಗಿರುವ ಉಪ್ಪಿನಕಾಯಿ ಉದ್ಯಮ ಎನ್ನುವುದು ಬಹುದೊಡ್ಡ ಜಾಗತಿಕ ಮಾರುಕಟ್ಟೆಯನ್ನ ಹೊಂದಿದೆ. 2022ರಲ್ಲಿ ಉಪ್ಪಿನಕಾಯಿಯ ಜಾಗತಿಕ ಮಾರುಕಟ್ಟೆ ಮೌಲ್ಯ $12.1 ಶತಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಈ ಪ್ರಮಾಣ 2030ರ ವೇಳೆಗೆ $16.6 ಶತಕೋಟಿ ನಷ್ಟು ವಿಸ್ತಾರವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಒಂದು ದಾಖಲೆಯ ಪ್ರಕಾರ ಭಾರತದಲ್ಲಿ ಪ್ರತಿ ಕುಟುಂಬವು ವರ್ಷಕ್ಕೆ ಸರಾಸರಿ 2 kgಯಷ್ಟು ಉಪ್ಪಿನಕಾಯಿಯನ್ನ ಸೇವಿಸುತ್ತದೆ. ಉತ್ತರ ಭಾರತದ ಪಾಣಿಪತ್ ಉಪ್ಪಿನಕಾಯಿಯ ರಾಜಧಾನಿ ಅಂತಲೇ ಪ್ರಸಿದ್ಧಿ ಪಡೆದ ನಗರವಾಗಿದೆ. ಉಪ್ಪಿನಕಾಯಿಯಲ್ಲಿಯೂ ನಾನಾ ವಿಧಗಳಿರುತ್ತವೆ. ಮಾವಿನಕಾಯಿ, ನಿಂಬೆ, ಅಮಟೆ ಹೀಗೆ ನಾನಾ ವಿಧಗಳಿವೆ. ಅವುಗಳಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹೆಚ್ಚು ಜನಜನಿತವಾಗಿರುವುದು. ಇಷ್ಟೊಂದು ವಿಶಾಲ ಮಾರುಕಟ್ಟೆಯನ್ನು ಹೊಂದಿರುವ ಉಪ್ಪಿನಕಾಯಿ ಉದ್ಯಮ ಆರಂಭಿಸಿ ಯಶಸ್ಸು ಕಂಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವೆಂಕಟೇಶ್ವರ ರಾವ್.
ವೆಂಕಟೇಶ್ವರ್ ಅವರು ಕಳೆದ 8 ವರ್ಷಗಳಿಂದ ಹೋಟೆಲ್ ಮತ್ತು ಉಪ್ಪಿನಕಾಯಿ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಈ ಹಿಂದೆ ಇವರ ತಾಯಿ ಉಪ್ಪಿನಕಾಯಿ ರೆಡಿ ಮಾಡ್ತಿದ್ರು. ಇದನ್ನು ನೋಡುತ್ತಿದ್ದ ವೆಂಕಟೇಶ್ವರ್ ತಾವು ಕೂಡ ಈ ಉದ್ಯಮಕ್ಕೆ ಕೈ ಹಾಕ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿರುವ ಇವರು ಹೋಟೆಲ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿದ್ರು. ಆ ಬಳಿಕ ಪಿಕಲ್ ಯೂನಿಟ್ ಪ್ರಾರಂಭಿಸಿದ್ರು. ಸಾಯಿ ಪೂರ್ಣಿಮಾ ಆಂಧ್ರ ಪಿಕಲ್ ಹೆಸರಿನಲ್ಲಿ ಉಪ್ಪಿನಕಾಯಿ ಘಟಕವನ್ನ ನಡೆಸುತ್ತಿದ್ದಾರೆ. ಆರಂಭದಲ್ಲಿ ಇವರ ಘಟಕದಲ್ಲಿ 5 ರಿಂದ 10 ಕೆಜಿಯಷ್ಟೇ ಸೇಲ್ ಆಗ್ತಾ ಇತ್ತು. ಆದರೆ ಸದ್ಯ ಇವರ ಯೂನಿಟ್ನಲ್ಲಿ ದಿನವೊಂದಕ್ಕೆ ಸುಮಾರು 200 ಕೆಜಿಯಷ್ಟು ಉಪ್ಪಿನಕಾಯಿಗಳು ಮಾರಾಟವಾಗ್ತವೆ. ರುಚಿಯ ಜೊತೆಗೆ ಹಂಪಿ ಸಮೀಪವಿರೋದ್ರಿಂದ ಟೂರಿಸಂ ಪ್ಲೇಸ್ ಆಗಿರೋ ಕಾರಣಕ್ಕೆ ಹೆಚ್ಚು ಬೇಡಿಕೆಯನ್ನ ಸೃಷ್ಟಿಸಿಕೊಂಡಿದೆ. ಉಪ್ಪಿನಕಾಯಿ ಅಂದ್ರೆ ತನಗಿಷ್ಟವಿಲ್ಲ ಎಂದು ಹೇಳುವವರೇ ವಿರಳ. ಹೀಗಾಗಿ ತಾಯಿಯ ಉಪ್ಪಿನಕಾಯಿ ರುಚಿಯನ್ನ ತಾವು ಕೂಡ ಮುಂದುವರಿಸಿಕೊಂಡು ಹೋದ್ರೆ ಯಶಸ್ಸು ಪಡೆಯಬಹುದು ಅನ್ನೋ ಕಾರಣಕ್ಕೆ ಉಪ್ಪಿನಕಾಯಿ ಉದ್ಯಮವನ್ನ ಆರಂಭಿಸುವುದಕ್ಕೆ ಮುಂದಾಗಿ ವೆಂಕಟೇಶ್ವರ್ ರವರು ಯಶಸ್ಸನ್ನು ಕಂಡಿದ್ದಾರೆ. ಹಾಗಿದ್ರೆ ಈ ಜನಪ್ರಿಯ ಉದ್ಯಮ ಯಾಕೆ ಅವರನ್ನ ಆಕರ್ಷಿಸಿತು ಅನ್ನೋದನ್ನ ಸ್ವತಃ ವೆಂಕಟೇಶ್ವರ್ ರಾವ್ ಅವರೇ ಹೇಳ್ತಾರೆ, ಕೇಳಿ. ಸರ್, ನಮ್ಮ ತಾಯಿಯವ್ರು ಮಾಡೋ ಬಿಸ್ನೆಸ್ನ ನಾನು ಯಾಕೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದರೆ, ಅದು ಭಾಳ ಮಂದಿ ಉಪ್ಪಿನಕಾಯಿ ಅಲ್ಲಿ ಆಂಧ್ರದವ್ರು ಇದ್ದಾರೆ ಚೆನ್ನಾಗಿದೆ ಅಂತ ಒಂದು ಹೆಸರು ಬಂದುಬಿಟ್ಟೈತೆ ಸರ್. ನಮ್ಮದು ರೋಡ್ ಸೈಡ್ ಮನೆ ಇತ್ತು. ಅವು ದೊಡ್ಡ ದೊಡ್ಡ ಕಾರ್ಗಳು ಹಾಕ್ಕೊಂಬಂದು ಕೆಜಿ 2 ಕೆಜಿ 3 ಕೆಜಿ ಹಂಗೆ ಹೋಯ್ತಿದ್ರು ಜನ. ನಾನು ನೋಡ್ತಿದ್ದೆ, ಇದು ಏನು ಇದರಲ್ಲಿ ಅಷ್ಟು ಜನರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟು ಬಂದಿದೆ ಟೇಸ್ಟ್ಗೆ, ಇದನ್ನೇ ನಾನು ಬಿಸ್ನೆಸ್ಸಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತೇಳಿ ನಾನು ಮಾಡ್ಕೊಂಡಿದ್ದೀನಿ ಸರ್. ಅದು ಇವತ್ತು ಚೆನ್ನಾಗಿದೆ. ಸಾಯಿ ಪೂರ್ಣಿಮಾ ಆಂಧ್ರ ಪಿಕಲ್ ಬಿಸ್ನೆಸ್ನಲ್ಲಿ 9 ವೆರೈಟಿಯ ಉಪ್ಪಿನಕಾಯಿಗಳನ್ನು ತಯಾರಿಸುತ್ತಾರೆ. ನೆಲ್ಲಿ, ಮಾವಿನಕಾಯಿ, ಸೀಸನ್ನಲ್ಲಿ ಮಾಡಿದ್ರೆ ಲಿಂಬೆ, ನುಗ್ಗೆಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಉಪ್ಪಿನಕಾಯಿಗಳು ವರ್ಷದ ಎಲ್ಲ ಸಮಯದಲ್ಲೂ ಸಿಗುತ್ತವೆ. ಸರ್, ನಮ್ಮಲ್ಲಿ 9 ಥರ ಉಪ್ಪಿನಕಾಯಿ ಸಿಗುತ್ತೆ ಸರ್. ಈಗ ಸೀಸನ್ ವೈಸ್ ಮಾಡೋದು ಮಾತ್ರ ಇದು ನೆಲ್ಲಿಕಾಯಿ ಒಂದು, ಆ್ಯಂಡ್ ಹುಂಚಿಕಾಯಿ ಚಟ್ನಿ ಮತ್ತು ಮಾವಿನಕಾಯಿ, ಈ 3 ಸೀಸನ್ ವೈಸ್ ಮಾಡ್ತೀವಿ. ಉಳ್ಕಿದ್ದು ಎಲ್ಲ ಎನಿ ಟೈಮ್ ಸಿಗುತ್ತೆ ಸರ್, ಅದು ಅನ್ಸೀಸನ್ನಲ್ಲಿ ಸಿಗುತ್ತೆ. ಇದು ಟೊಮೊಟೊ, ಇದು ನುಗ್ಗಿಕಾಯಿ, ಟೊಮೊಟೊ, ಇದು ಬೆಳ್ಳುಳ್ಳಿ ಸರ್, ಬೆಳ್ಳುಳ್ಳಿ, ಶುಂಠಿ, ಪುಂಡೆಪಲ್ಲಿ ಅಂತ ಬರುತ್ತಲ್ಲ ಸರ್, ಅದು ಸೊಪ್ಪದು ಗೋಂಗೂರ ಚಟ್ನಿ ಅಂತಾರೆ ಆಂಧ್ರದಾಗ. ಅದು ಇಲ್ಲಿ ಫೇಮಸ್ ಸರ್. ಅದು ಭಾಳ ಫಾಸ್ಟ್ ಹೋಗುತ್ತೆ. ಅದು ಮನೆಯಲ್ಲಿಯೇ ಆರಂಭಿಸಬಹುದು ಉಪ್ಪಿನಕಾಯಿ ಬಿಸ್ನೆಸ್. ಉಪ್ಪಿನಕಾಯಿ ತಯಾರಿಸೋದಕ್ಕೆ 5,000 ಇದ್ರೂ ಸಾಕು. ಫುಡ್ ಲೈಸೆನ್ಸ್ ಪಡೆಯೋದನ್ನ ಮರೆಯದಿರಿ. ನಿಮ್ಮ ಮನೆಯಲ್ಲೇ ಸಣ್ಣ ಮಟ್ಟದಲ್ಲಿ ನೀವು ಉಪ್ಪಿನಕಾಯಿ ಬಿಸ್ನೆಸ್ ಆರಂಭಿಸಬಹುದು. ಪಿಕಲ್ ಘಟಕ ಮಾಡೋದಕ್ಕೆ ನಿಮಗೆ ಲಕ್ಷಗಟ್ಟಲೆ ಆರಂಭಿಕ ಬಂಡವಾಳ ಬೇಕಂತಿಲ್ಲ. ಮನೆಯಲ್ಲಿಯೇ ಸಣ್ಣದಾಗಿಯೂ ಆರಂಭಿಸಬಹುದಾದ ಈ ಬಿಸ್ನೆಸ್ಗೆ 5,000 ರೂಪಾಯಿ ಆರಂಭಿಕ ಬಂಡವಾಳವಿದ್ದರೂ ಸಾಕಾಗುತ್ತೆ. ಈಗ ಆರಂಭಿಕ ಬಂಡವಾಳ ಅಂತಂದರೆ ಸರ್, ಇದರಲ್ಲಿ ದೊಡ್ಡ ಲಕ್ಷಾಂತರಗಳಲ್ಲಿ ಬಂಡವಾಳ ಇನ್ನೇನು ಅವಶ್ಯಕತೆ ಇಲ್ಲ ಸರ್. ಸಣ್ಣ ಪುಟ್ಟವ್ರಿಗೆ ನಾನು ಹೇಳೋದು ಅದೇ. ಈಗ 5,000ರಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಬೇಕಾದ್ರೆ. ಉಪ್ಪಿನಕಾಯಿ ಘಟಕವನ್ನ ಮನೆಯಲ್ಲಿಯೇ ಸಣ್ಣದಾಗಿ ಆರಂಭಿಸಿದ್ರು ನಿಮಗೆ ಪರ್ಮಿಷನ್ ಅಗತ್ಯ. ಆಹಾರ ಸಂಬಂಧಿಸಿದ ಉದ್ಯಮ ಕ್ಷೇತ್ರವಾಗಿರೋದ್ರಿಂದ ನಿಮಗೆ ಇಂಡಿಯನ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅದರ ಅನುಮತಿ ಅತ್ಯಗತ್ಯ. ಇದರ ಜೊತೆಗೆ ಸ್ಥಳೀಯ ಆಡಳಿತದ ಅನುಮತಿಯನ್ನು ಕೂಡ ಪಡೆದುಕೊಳ್ಳಿ. ಜನ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಉಪ್ಪಿನಕಾಯಿಯಲ್ಲಿ ಹಲವು ವೆರೈಟಿಗಳಿವೆ. ಪಿಕಲ್ ಮೇಕಿಂಗ್ಗೆ ಬಳಸುವ ಐಟಂಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಅಲ್ಲದೆ ಹದ ತಪ್ಪದ ರೀತಿಯಲ್ಲಿ ನೀವು ಉಪ್ಪಿನಕಾಯಿಯನ್ನ ತಯಾರಿ ಮಾಡೋದು ಮುಖ್ಯ. ಉಪ್ಪಿನಕಾಯಿಯ ತಯಾರಿಕೆಯು ಒಂದು ಕಲೆ. ಪಿಕಲ್ ತಯಾರಿಕೆಯಲ್ಲಿ ಪರ್ಫೆಕ್ಟ್ ಆಗಿದ್ರೆ ಸಕ್ಸಸ್.
ಉಪ್ಪಿನಕಾಯಿ ರುಚಿ ಹೆಚ್ಚಿಸುತ್ತದೆ, ಅದಕ್ಕೆ ಬೆರೆಸೋ ಖಾರ. ಬಿಸಿನೆಸ್ ನಡೆಸೋದಕ್ಕೆ ಮುಂದಾಗಿ ನೀವೇ ಉಪ್ಪಿನಕಾಯಿಯನ್ನ ತಯಾರಿಸಿದ್ರೆ ಅದು ಉತ್ತಮ ರುಚಿಯದ್ದಾಗಿರಲೇಬೇಕು. ಹಾಗೇನೆ ತಯಾರಿಕೆಯಲ್ಲಿ ಎಲ್ಲ ಕಾಳಜಿ ತೆಗೆದುಕೊಂಡಿರಬೇಕು. ಇಲ್ಲವಾದಲ್ಲಿ 1-2 ವಾರ ಕಳೆದ ಬಳಿಕ ಕೆಟ್ಟು ಹೋಗಬಹುದು. ಹಾಗಾಗಿ ಹಳ್ಳಿಗಳಲ್ಲಿ ಉಪ್ಪಿನಕಾಯಿಯನ್ನ ತಯಾರಿಸುವವರು ಅತ್ಯಧಿಕ ಸಂಖ್ಯೆಯಲ್ಲಿ ಮಹಿಳೆಯರೇ ಇರ್ತಾರೆ. ಇದೇ ಕಾರಣಕ್ಕೆ ಉಪ್ಪಿನಕಾಯಿ ಗೃಹಿಣಿಯರಿಗೆ ಹೇಳಿ ಮಾಡಿಸಿದ ಬಿಸಿನೆಸ್ ಎಂದು ಕರೆಯಲ್ಪಡುವುದು. ಉಪ್ಪಿನಕಾಯಿಯನ್ನು ತಯಾರಿಸುವುದಕ್ಕೆ ಎಲ್ಲರಿಗೂ ಸಾಧ್ಯವಾಗಲ್ಲ. ಉಪ್ಪಿನಕಾಯಿ ತಯಾರಿಕೆಯೂ ಕೂಡ ಒಂದು ರೀತಿಯಲ್ಲಿ ಕಲೆ ಇದ್ದಂತೆ. 1-2 ಅಡುಗೆ ಸಾಮಗ್ರಿಗಳಿದ್ದ ಮಾತ್ರಕ್ಕೆ ಉಪ್ಪಿನಕಾಯಿ ತಯಾರಾಗಲ್ಲ. ಹಲವು ಸಾಮಗ್ರಿಗಳು ಸಮ ಪ್ರಮಾಣದಲ್ಲಿ ಬೆರೆಸಿ ತಯಾರಿಸಿದ್ರೆ ರುಚಿಯಾದ ಉಪ್ಪಿನಕಾಯಿ ತಯಾರಾಗುತ್ತದೆ. ನೀವು ತಯಾರಿಸೋ ಉಪ್ಪಿನಕಾಯಿಯ ರುಚಿಯನ್ನ ದುಪ್ಪಟ್ಟು ಮಾಡೋದು ಅದಕ್ಕೆ ನೀವು ಬಳಸುವ ಖಾರ. ಸಾಮಾನ್ಯವಾಗಿ ಉಪ್ಪಿನಕಾಯಿಯ ತಯಾರಿಕೆಯಲ್ಲಿ ಬ್ಯಾಡಗಿ, ಗುಂಟೂರು ಮೆಣಸಿನಕಾಯಿಯನ್ನ ಬಳಸುತ್ತಾರೆ. 2 ಮೆಣಸಿನಕಾಯಿಯನ್ನ ಒಟ್ಟಿಗೆ ಸೇರಿಸಿ ಮಾಡಬಹುದು. ಎಷ್ಟರ ಪ್ರಮಾಣದಲ್ಲಿ ಬ್ಯಾಡಗಿ, ಗುಂಟೂರು ಮೆಣಸನ್ನ ಹಾಕಿದ್ರೆ ಉಪ್ಪಿನಕಾಯಿ ರುಚಿ ಬರುತ್ತದೆ ಎಂಬುದರಲ್ಲಿದೆ ಗುಟ್ಟು. ಮೇನ್ ಉಪ್ಪಿನಕಾಯಿಗೆ ಬೇಕಾಗಿದ್ದು ಖಾರ ಪುಡಿ ಸರ್. ಖಾರ ಪುಡಿಲಿಂದನೇ ಅದರ ಟೇಸ್ಟ್ ಬರೋದು. ಆ ಖಾರ ಪುಡಿ ಯಾವುದಂತಂದರೆ ಬ್ಯಾಡಗಿಕಾಯಿ ಬರ್ತದಲ್ಲ ಸರ್, ಅದು ರುಚಿ ಮತ್ತು ಕಲರು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಗುಂಟೂರು ಅಂತ ಬರುತ್ತೆ. ಈ ಬ್ಯಾಡಗಿ ಎಂಬವು ರುಚಿ ಇದ್ದದ್ದು ಸ್ವಲ್ಪ ಖಾರ ಕಮ್ಮಿ ಇರ್ತವೆ ಸರ್. ಅವನ್ನ 2 ಭಾಗ ಅವನ್ನ ಹಾಕಿ ಇದು 1 ಭಾಗ ಮಾತ್ರ ಗುಂಟೂರು ಹಾಕ್ತೀವಿ ಅದ್ರಲ್ಲಿ ಮಿಕ್ಸ್. ಸಪೋಸ್ 3 kg ಅನ್ಕೊಳ್ರಿ, 2 kg ಇದು ಹಾಕ್ತೀವಿ ಬ್ಯಾಡಗಿ, ಉಳ್ಕಿದ್ದು 1 kg ಗುಂಟೂರು ಹಾಕ್ತೀವಿ. ಹಂಗಾಗಿ ಅದು ಚೆನ್ನಾಗಿರುತ್ತೆ ಸರ್. ಟೇಸ್ಟು ಕರೆಕ್ಟು, ಖಾರ ಬೇಕಾವ್ರಿಗೆ ಟೇಸ್ಟ್ ಬೇಕಾವ್ರಿಗೆ, ರುಚಿ ಬೇಕಾದ್ರೆ ಕಲರ್ ಆಗಲಿ ಕರೆಕ್ಟ್ ಇರ್ತದೆ. ಉಪ್ಪಿನಕಾಯಿಯಲ್ಲಿಯೂ ಇವೆ ಹಲವು ವೆರೈಟಿ. ಎಲ್ಲರಿಗೂ ಅಚ್ಚುಮೆಚ್ಚು ಮಾವಿನಕಾಯಿ ಉಪ್ಪಿನಕಾಯಿ. ಸೀಸನ್ನಲ್ಲಿ ತಯಾರಿಕೆ, ವರ್ಷವಿಡೀ ಬೇಡಿಕೆ. ಉಪ್ಪಿನಕಾಯಿ ಎಂದಾಗ ಬಹುತೇಕರಿಗೆ ಮಾವಿನಕಾಯಿಯಿಂದ ರೆಡಿ ಮಾಡುವ ಉಪ್ಪಿನಕಾಯಿನೇ ನೆನಪಾಗುತ್ತೆ. ಮಾವಿನಕಾಯಿಯ ಉಪ್ಪಿನಕಾಯಿ ಬಹುತೇಕರಿಗೆ ಅಚ್ಚುಮೆಚ್ಚು. ಅದರಲ್ಲೂ ಅಪ್ಪೆ ಮಿಡಿ ಉಪ್ಪಿನಕಾಯಿ ರುಚಿಗೆ ಮನಸೋಲದವರಿಲ್ಲ. ಕೇವಲ ಮಾವಿನಕಾಯಿಯಿಂದ ಮಾತ್ರವಲ್ಲ, ನೆಲ್ಲಿಕಾಯಿ, ನಿಂಬೆ, ಕ್ಯಾರೆಟ್, ಟೊಮ್ಯಾಟೊ ಹೀಗೆ ಬೇರೆ ಬೇರೆ ಸಾಮಗ್ರಿಗಳಿಂದ ಉಪ್ಪಿನಕಾಯಿ ಮಾಡ್ತಾರೆ. ಜೊತೆಗೆ ಎಲ್ಲವನ್ನು ಬಳಸಿ ಮಿಕ್ಸ್ಡ್ ಪಿಕಲ್ ತಯಾರಿಸುತ್ತಾರೆ. ಮಾವಿನಕಾಯಿ ಉಪ್ಪಿನಕಾಯಿ ಎನ್ನುವುದು ಬಹು ಜನಪ್ರಿಯ. ಬಹುತೇಕರು ತಮ್ಮ ಮನೆಗಳಲ್ಲಿ ಉಪ್ಪಿನಕಾಯಿಯನ್ನ ತಯಾರು ಮಾಡುವಾಗಲೂ ಮಾವಿನಕಾಯಿ ಉಪ್ಪಿನಕಾಯಿಗೆ ಮೊದಲ ಆದ್ಯತೆಯನ್ನ ನೀಡುತ್ತಾರೆ. ಒಮ್ಮೆ ಉಪ್ಪಿನಕಾಯಿಯನ್ನ ನೀವು ರೆಡಿ ಮಾಡಿದ್ರೆ ನೀರು ತಾಗದಂತೆ ನೋಡಿಕೊಂಡ್ರೆ ವರ್ಷಗಳ ತನಕ ಹಾಗೇ ಇಡಬಹುದು. ಹಾಗಾಗಿ ಉಪ್ಪಿನಕಾಯಿ ಮೇಕಿಂಗ್ ಹಂತ ಮುಖ್ಯವಾಗಿರುತ್ತೆ. ಹಾಗಿದ್ರೆ ಉಪ್ಪಿನಕಾಯಿಯನ್ನ ಹೇಗೆ ತಯಾರಿಸಲಾಗುತ್ತೆ? ಇಲ್ಲಿದೆ ಮಾಹಿತಿ. ಮಾವಿನಕಾಯಿ ಸರ್ ಇವತ್ತು ಬಂದಿದ್ದಾವೆ ಅಂದರೆ ಇವತ್ತು ಸಾಯಂಕಾಲ ಒಳಗೆ ಅದನ್ನು ಕಟಿಂಗ್ ರೆಡಿ ಮಾಡಬೇಕು ಸರ್. ಫಸ್ಟ್ ವಾಟ್ರಾಗ ಹಾಕಿ ಬೇಸ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅದನ್ನು ಕಡಿಬೇಕು ಸರ್. ಪೀಸ್ ಟೈಪು ಕಟಿಂಗ್ ಇರ್ತಾವಲ್ಲ ಸರ್, ಕಟಿಂಗ್ ಮಿಷಿನಿಂದ ಕಡಿಬೇಕು. ಅದನ್ನು ಕಡಿದ ಮೇಲೆ ಐಟಮ್ಮು ಈಗ 1 ಕ್ವಿಂಟಾಲ್ ಅಂದ್ಕೊಳ್ರಿ, ಆ ಕ್ವಿಂಟಾಲ್ಗೆ ಸಂಬಂಧಪಟ್ಟಿದ್ದ ಐಟಮ್ಮು ಸಾಸಿವೆ ಎಷ್ಟು, ಮೆಂತಿ ಕಾಳು ಎಷ್ಟು, ಖಾರ ಪುಡಿ ಎಷ್ಟು, ಇವೆಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊತೀವಿ. ರೆಡಿ ಮಾಡ್ಕೊಂಡು ಆವತ್ತು ಕಡಿದ ಮೇಲೆ ಸಾಯಂಕಾಲ ಆ ಟೈಮ್ಗೆ ಎಲ್ಲ ರೆಡಿ ಆಗುತ್ತೆ ಸರ್. 1 ಕ್ವಿಂಟಾಲ್ ಅಂದರೆ ಈ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲಕ್ಕೆ ರೆಡಿ ಆಗುತ್ತೆ. ಆ ಟೈಮಿಗೆ ರೆಡಿ ಆದಮೇಲೆ ನಾವು ಇವೇನು ಮಾಡ್ತೀವಿ, ಇವೆಲ್ಲ ಮಿಕ್ಸಿಂಗ್ ಕ್ವಾಂಟಿಟಿ ಎಷ್ಟೆಷ್ಟು ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಕಲಸಿದ ದಿನ ಮಾತ್ರ ಸ್ವಲ್ಪ ಎಣ್ಣೆ ಅಂದರೆ ಸಪೋಸ್ ಒಂದು 10 kg ಅನ್ಕೊಳ್ರಿ ಕಲಸಿದ್ದು, ಅದರಲ್ಲಿ 1 ಲೀಟ್ರ್ ಮಾತ್ರ ಆಯಿಲ್ ಹಾಕಿಟ್ಟಿರ್ತೀವಿ. 1 ಲೀಟ್ರು ಹಂಗೆ ಒಂದು 100 kgಗೆ 10 ಲೀಟ್ರು ಎಣ್ಣೆ ಮಾತ್ರ ಹಾಕಿ ಸಪ್ರೇಟ್ ಇಟ್ಬಿಡ್ತೀವಿ. ಅದನ್ನು 3 ದಿವಸವರೆಗೆ ಮುಟ್ಟಬಾರ್ದು, ಅದನ್ನು ಹಂಗೆ ಇಟ್ಬಿಡಬೇಕು. 3 ದಿವಸ ಆದಮೇಲೆ ಕಲಿಸ್ಬೇಕು ಸರ್. ಅದು ಕಲಿಸಿ ಮತ್ತೆ ಎಣ್ಣೆ ಹಾಕ್ತೀವಿ ಅದ್ರಾಗ. ಅಷ್ಟು ಆ ಎಣ್ಣೆ ಎಲ್ಲ ಮತ್ತೆ ಹಾಕ್ಬೇಕಾಗತ್ತೆ ಸರ್. ಎಣ್ಣೆ ಭಾಳ ಕುಡಿತೈತೆ ಸರ್ ಈ ಮಾವಿನಕಾಯಿ ಚಟ್ನಿ. ಆ ಎಣ್ಣೆ ಇದ್ರೇ ಅದು ಟೇಸ್ಟು. ಉಪ್ಪಿನಕಾಯಿಗೆ ಬಳಕೆಯಾಗುವ ಮಾವಿನಕಾಯಿಗಳು ನಿಮಗೆ ಹೆಚ್ಚಾಗಿ ಮಾರ್ಚ್ನಿಂದ ಜೂನ್ ತಿಂಗಳ ತನಕ ಮಾತ್ರವೇ ಸಿಗುತ್ತೆ.
ಕೇವಲ ಮಾವು ಮಾತ್ರವಲ್ಲ, ಇನ್ನು ಕೆಲವೊಂದಿಷ್ಟು ಐಟಂಗಳು ನಿಮಗೆ ನಿಗದಿತ ಸೀಸನ್ನಲ್ಲಿಯೇ ಸಿಗುವುದು. ಅವುಗಳನ್ನ ಸೀಸನ್ನಲ್ಲಿ ಪರ್ಚೇಸ್ ಮಾಡಬಹುದು. ಆಂಧ್ರ, ಬೆಂಗಳೂರಿನಲ್ಲಿ ಉಪ್ಪಿನಕಾಯಿಗೆ ಸೂಕ್ತವಾದ ಮಾವುಗಳು ಸಿಗುತ್ತವೆ. ಹಾಗಿದ್ರೆ ಉಪ್ಪಿನಕಾಯಿಗೆ ಮುಖ್ಯವಾಗಿ ಸಿಗುವ ಮಾವುಗಳು ನಿಮಗೆ ಎಲ್ಲಿ ಸಿಗ್ತವೆ, ಅವುಗಳನ್ನು ಎಲ್ಲಿಂದ ಪರ್ಚೇಸ್ ಮಾಡುವುದು, ಅವುಗಳ ವಿಶೇಷತೆ ಏನು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಹುಂಚಿಕಾಯಿ ಅನ್ಕೊಳ್ರಿ ಸುಮಾರು ನವಂಬರ್ ಡಿಸೆಂಬರ್ನಲ್ಲಿ ಮಾತ್ರ ಬರ್ತಿದೆ ಸರ್. ಅದು ನವಂಬರ್ ಡಿಸೆಂಬರ್ ಜನವರಿ ಆ 3 ತಿಂಗಳಲ್ಲಿ ನಾವು ಕಲೆಕ್ಟ್ ಮಾಡ್ಕೊತೀವಿ. ಕಡಿಮೆ ರೇಟ್ ಸಿಗುತ್ತೆ, ಮಾಡ್ಕೊತೀವಿ. ಆಮೇಲೆ ನೆಲ್ಲಿಕಾಯಿ ಸತಿ ಸೀಸನ್ದಾಗೆ ಬರ್ತದೆ, ಜಾಸ್ತಿ ಬರೋದು. ಮಾಮೂಲು ಅನ್ಸೀಸನ್ನಾಗ ಸಿಗುತ್ತೆ ಸರ್, ಸೀಸನ್ದಾಗ ಬರೋದು ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಅಂತೀರಾ, ಈಗ ಮಾವಿನಕಾಯಿ ಸೀಸನ್ನಲ್ಲಿ ಬರುತ್ತಲ್ಲ ಸರ್, ಅವಾಗ ನಾವೆಲ್ಲ ಆಂಧ್ರದಿಂದ ತರಿಸ್ತೀವಿ. ಆಂಧ್ರದಿಂದ ಅದು ಒಂದು ಜಲಾಲ್ ಅಂತ ಒಂದು ಬರುತ್ತೆ ಸರ್, ದಪ್ಪ ಇರ್ತದೆ. 1 kg ಅರ್ಧ kgವರೆಗೂ ವೆಯ್ಟು. ಅರ್ಧ kg ಸ್ಟಾರ್ಟ್ ಆಗುತ್ತೆ, 1 kgವರೆಗೂ ಇರ್ತದೆ ಕಾಯಿ. ಒಂದೊಂದು ದೊಡ್ಡ ಸೈಜ್ ಸರ್ ಅದು. ಅದು ಕೊಬ್ಬು ಜಾಸ್ತಿ ಸರ್, ಭಾಳ ದಪ್ಪ ಇರುತ್ತೆ, ನೀರಿನ ಅಂಶ ಕಮ್ಮಿ ಇರುತ್ತೆ. ಅದರಿಂದ ಏನು ಮಾಡ್ತೀವಿ, ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಅದನ್ನು ಎಷ್ಟು ಆಂಧ್ರದಿಂದ ಸ್ವಲ್ಪ ರೇಟ್ ಜಾಸ್ತಿ ಅದನ್ನು ಅಲ್ಲಿಂದ ತರಿಸ್ತೀವಿ. ಆಂಧ್ರದ ನೂಜಿವೀಡು ಅಂತ ಒಂದು ಏರಿಯಾ ಇದೆ ಸರ್, ಅಲ್ಲಿ ಚೆನ್ನಾಗಿರುತ್ತೆ ಅದು ಮಾವಿನಕಾಯಿ. ನೀವು ವೀಡಿಯೋ ತೆಗೆದ್ರಲ್ಲ ಅದೇ ಥರ ಇರುತ್ತೆ ಸರ್ ಅದು. ಅದನ್ನು ನಾವು ಸೀಸನ್ದಲ್ಲಿ ಅದನ್ನೆಲ್ಲ ಸ್ಟಾಕ್ ಮಾಡ್ತೀವಿ ಸರ್. ಅದು ಒಂದು ನಮ್ಮ ಲೆಕ್ಕ ಪ್ರಕಾರ ಒಂದು 5-6 ಮಂತ್ ಕಸ್ಟಮರ್ಸು ಪ್ರೊಡಕ್ಷನ್ ನಮಗೆ ಸೇಲ್ಸ್ ಚೆನ್ನಾಗಿತ್ತು ಅಂದರೆ ಒಂದು 6 ಮಂತ್ಸ್ಗೆ ಕಂಪ್ಲೀಟ್ ಆಗಿಬಿಡ್ತದೆ. ಆಫ್ಟರ್ 6 ಮಂತ್ಸು ಇಲ್ಲಿ ಸೀಸನ್ದಾಗ ಇದ್ದ ಮಾವಿನಕಾಯಿ ಇಲ್ಲಿ ಸಿಗಲ್ಲ ಸರ್. ಆದರೆ ಬೆಂಗಳೂರಲ್ಲಿ ಎನಿ ಟೈಮ್ ಮಾವಿನಕಾಯಿ ಸಿಗುತ್ತೆ. ಯಾವಾಗಲಿಂದ ಅಂದರೆ ಆಗಸ್ಟ್ಲಿಂದ ಅಪ್ ಟು ಡಿಸೆಂಬರ್ವರೆಗೆ ಎನಿ ಟೈಮ್ ಸಿಗುತ್ತೆ ಸರ್. ಅದು ನಾಟಕಾಯಿ ಅಂತ ಬರುತ್ತೆ, ಭಾಳ ಗಟ್ಟಿರ್ತದೆ, ಚಟ್ನಿ ಭಾಳ ಟೇಸ್ಟ್ ಇರುತ್ತೆ. ಬೆಂಗಳೂರಿಂದ ತರಿಸ್ತೀವಿ ಸರ್. ಅದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಸರ್. ಈಗ kg 60 ರೂಪಾಯಿಲಿಂದ ಹಿಡಿದು 100 ರೂಪಾಯಿವರೆಗೆ ಒಂದೊಂದು ಸಲ ಹೋಗುತ್ತೆ. ಆದರೆ ನಾವು ತರಿಸ್ತೀವಿ, ಯಾಕಂದರೆ ಅದು kg ನಮ್ಗೆ 10 ರೂಪಾಯಿ ಉಳಿಲಿ ಸಾಕು, ಕಸ್ಟಮರ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಕೆಲವೊಂದು ಬಗೆಯ ಉಪ್ಪಿನಕಾಯಿಗಳು ಸೀಸನ್ನಲ್ಲಿ ಮಾತ್ರವೇ ರೆಡಿ ಆಗುತ್ತವೆ. ಆದರೆ ಉಪ್ಪಿನಕಾಯಿಗೆ ವರ್ಷವಿಡೀ ಬೇಡಿಕೆ ಇದೆ. ಅಡುಗೆ ಮನೆಯಲ್ಲಿ ಬಳಸುವ ವಸ್ತುಗಳೇ ಕಚ್ಚಾ ಸಾಮಗ್ರಿಗಳು. ಈ ಸಾಮಗ್ರಿ ಬಳಸಿದ್ರೆ ಹೆಚ್ಚುತ್ತದೆ ಉಪ್ಪಿನಕಾಯಿ ರುಚಿ. ಕೇವಲ ಮೆಣಸು ಮಾತ್ರವಲ್ಲ, ಉಪ್ಪಿನಕಾಯಿಗೆ ಸಾಸಿವೆ, ಮೆಂತ್ಯೆ, ಬೆಳ್ಳುಳ್ಳಿ ಸೇರಿದಂತೆ ನಿತ್ಯ ಅಡುಗೆ ಮನೆಯಲ್ಲಿಯೇ ಯಾವುದೆಲ್ಲ ಅಡುಗೆ ಸಾಮಗ್ರಿಗಳನ್ನು ಬಳಸಲಾಗುತ್ತದೆಯೋ ಅದೆಲ್ಲವನ್ನು ಉಪ್ಪಿನಕಾಯಿ ತಯಾರಿಕೆಯಲ್ಲೂ ಬಳಸುತ್ತಾರೆ. ಇನ್ನು ಕಚ್ಚಾ ಸಾಮಗ್ರಿಗಳನ್ನು ತರುವಾಗ ಲಾರ್ಜ್ ಕ್ವಾಂಟಿಟಿಯಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಒಮ್ಮೆಯೇ ಖರೀದಿಸಿ ತಂದಿಟ್ಟುಕೊಳ್ಳಿ. ಶೇಂಗಾ ಆಯಿಲ್ ಬಳಸಿದ್ರೆ ಉಪ್ಪಿನಕಾಯಿಯ ರುಚಿ ಕೂಡ ಹೆಚ್ಚುತ್ತದೆ ಅಂತಾರೆ ವೆಂಕಟೇಶ್ವರ ರಾವ್. ಮನೇಲಿ ನೇಚರಲ್ ಆಗಿರ್ತದೆ. ನಮ್ಮ ತಾಯಾರಿ ಮಲ್ಲಿ ಏನು ಮಾಡ್ತಿದ್ರು ಮನ್ಯಾಗ ಅದೇ ಟೇಸ್ಟು, ಅದೇ ಕ್ವಾಲಿಟಿ, ಇವೇನು ಚೇಂಜ್ ಆಗಲ್ಲ ಸರ್ ಅಸಲು. ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಈಗ ಸಾಸಿವೆ ಮೇನ್ ಸರ್. ಈ ಯಾವುದು ಪ್ರತಿಯೊಂದು ಐಟಮ್ಗೆ ನಮ್ಗೆ ಸಾಸಿವೆ ಬೇಕೇ ಬೇಕು. ಮೆಂತ್ಯ ಕಾಳು, ಬೆಳ್ಳುಳ್ಳಿ, ಉಪ್ಪಂತೂ ಮಾಮೂಲಿ ಇದ್ದೇ ಇರ್ತದೆ, ಅರಿಶಿನ ಪುಡಿ, ಇಷ್ಟು ಐಟಮ್ ಮಾತ್ರ ಎಲ್ಲ ಬ್ರ್ಯಾಂಡೆಡೇ ತರಿಸ್ತೀವಿ. ಅವು 1 kg 2 kg ಆ ಟೈಪ್ ತರಿಸಲ್ಲ ನಾವು. 30 kg ಇದು ತರಿಸ್ತೀವಿ. ಒಂದೊಂದು ಬ್ಯಾಗ್ 30 kg ಬ್ರ್ಯಾಂಡೆಡ್ ಇರ್ತಾವೆ ಸರ್. ಸಾಸಿವೆ ಆಗಲಿ, ಮೆಂತ್ಯ ಕಾಳಾಗಲಿ, ಇವೆಲ್ಲ ಅವೇ ತರಿಸ್ತೀವಿ. ಆಮೇಲೆ ಆಯಿಲ್ ಮಾತ್ರ ನಮ್ಮ ಎನಿಫಿಕಲ್ ಯಾವುದೇ ಆಗಲಿ ಶೇಂಗಾ ಆಯಿಲ್ ಬಿಟ್ಟರೆ ಬೇರೆ ಆಯಿಲ್ ಯೂಸ್ ಮಾಡಲ್ಲ ನಾವು. ರಿಫೈನ್ಡ್ ಆಗಲಿ, ಫಾರ್ಮು ಇಂಥವು ಯೂಸ್ ಮಾಡಬಾರ್ದು. ಶೇಂಗಾ ಆಯಿಲ್ ಮಾತ್ರನೇ ಯೂಸ್ ಮಾಡಬೇಕು. ಮಾವಿನಕಾಯಿಗೆ ಮಾತ್ರ ಹಸಿನೇ ಹಾಕ್ತೀವಿ, ಕಾಸಬಾರ್ದು. ಉಳ್ಕಿದ್ದ ಐಟಮ್ಗೆಲ್ಲ ಕಾಸಿ ಒಗ್ಗರಣೆ ಹಾಕ್ತೀವಿ. ಮಾವಿನಕಾಯಿಗೆ ಮಾತ್ರ ಕಾಸಬಾರ್ದು, ನಾವು ಎಣ್ಣೆ ಕಾಸಂಗಿಲ್ಲ, ಡೈರೆಕ್ಟ್ ಹಾಕಬೇಕು ಮಾವಿನಕಾಯಿ ಚಟ್ನಿಗೆ. ದೊಡ್ಡ ಫ್ಯಾಕ್ಟರಿಗಳನ್ನು ನಿರ್ಮಿಸಿ ದೊಡ್ಡದಾಗಿ ಉಪ್ಪಿನಕಾಯಿ ಘಟಕವನ್ನು ಆರಂಭಿಸುತ್ತೀರಿ ಅಂತಾದ್ರೆ ನಿಮಗೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳು ಬೇಕಾಗಬಹುದು. ಆದರೆ ಮನೆಯಲ್ಲಿಯೇ ಸಣ್ಣದಾಗಿ ಪಿಕಲ್ ಯೂನಿಟ್ ನಡೆಸುತ್ತಿದ್ದೀರಿ ಅಂತಾದ್ರೆ ಗ್ರೈಂಡರ್, ಮಿಕ್ಸರ್, ಕಟ್ಟಿಂಗ್ ಮಷೀನ್ಸ್ ಇದೇ ಸಾಕಾಗುತ್ತದೆ. ಇನ್ನು ಉಪ್ಪಿನಕಾಯಿ ಘಟಕ ಆರಂಭಿಸುವಾಗ 12x10 ವಿಸ್ತೀರ್ಣ ಜಾಗದ ಸ್ಥಳಾವಕಾಶ ಇದ್ರೆ ಬೆಸ್ಟ್. ಆಹಾರ
ಪದಾರ್ಥಗಳಿಗೆ ಸಂಬಂಧಿಸಿರುವ ಯಾವುದೇ ಬಿಸ್ನೆಸ್ ಆರಂಭಿಸಿದ್ರೂ ಆ ಉದ್ಯಮ ನಿಮ್ಮ ಕೈ ಹಿಡಿಯುತ್ತೆ. ಆದ್ರೆ ನಿಮ್ಮ ಕೈ ರುಚಿ ಬಹುಮುಖ್ಯವಾಗಿರುತ್ತೆ. ಹೋಮ್ ಮೇಡ್ ಪ್ರಾಡಕ್ಟ್ ಆಗಿರುವ ಪಿಕಲ್ ತಯಾರಿಕೆಯಲ್ಲಿ ಹೆಚ್ಚು ಶ್ರಮ ಬೇಕಿಲ್ಲ. ಸಿಂಪಲ್ ಬಿಸ್ನೆಸ್ ಆದ್ರೂ ಸಿಕ್ಕಾಪಟ್ಟೆ ಸಕ್ಸಸ್ ನೀಡುತ್ತೆ. ಪ್ರಚಾರ ತಂತ್ರ ಬೇಕಂತಿಲ್ಲ ಈ ಉದ್ಯಮಕ್ಕೆ. ನಿಮ್ಮ ರುಚಿಯೇ ನಿಮ್ಮ ಬಿಸಿನೆಸ್ಗೆ ಪಬ್ಲಿಸಿಟಿ. ಮೌತ್ ಪಬ್ಲಿಸಿಟಿ ಮುಖ್ಯ ಉಪ್ಪಿನಕಾಯಿ ಉದ್ಯಮಕ್ಕೆ. ಉಪ್ಪಿನಕಾಯಿ ಬಿಸ್ನೆಸ್ ಆರಂಭಿಸಿ ನೀವು ಯಶಸ್ಸು ಪಡೆಯೋದಕ್ಕೆ ಜಾಹೀರಾತು ನೀಡುವ ಅಗತ್ಯ ಇಲ್ಲ. ಎಕ್ಸ್ಟ್ರಾ ಪ್ರಚಾರ ತಂತ್ರ ಕೂಡ ಬೇಕು ಅಂತಿಲ್ಲ. ನೀವು ನೀಡುವ ಉಪ್ಪಿನಕಾಯಿ ರುಚಿ ಚೆನ್ನಾಗಿದ್ರೆ ಜನರೇ ನಿಮ್ಮ ಬ್ರ್ಯಾಂಡ್ನ ಉಪ್ಪಿನಕಾಯಿಯನ್ನ ಹುಡುಕೊಂಡು ಬರ್ತಾರೆ. ಅರ್ಥಾತ್ ಮೌತ್ ಪಬ್ಲಿಸಿಟಿನೇ ಈ ಉದ್ಯಮಕ್ಕೆ ಪ್ರಚಾರದ ತಂತ್ರ. ಇದರ ಜೊತೆಗೆ ಜನರ ಓಡಾಟದ ಜಾಗ, ಪ್ರವಾಸಿ ತಾಣಗಳ ಸಮೀಪದಲ್ಲಿ ಘಟಕವನ್ನ ಆರಂಭಿಸಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಕಡಿಮೆ ಬಂಡವಾಳ, ಅಧಿಕ ಆದಾಯ ನೀಡುವ ಬಿಸಿನೆಸ್. 40% ಲಾಭ ಪಡೆಯಬಹುದು ಈ ಉದ್ಯಮದಲ್ಲಿ. ನೀವು 5,000 ಬಂಡವಾಳ ಹಾಕಿ ಉಪ್ಪಿನಕಾಯಿ ಉದ್ಯಮವನ್ನ ಆರಂಭಿಸಿದ್ರೆ 40% ಲಾಭವನ್ನ ಪಡೆಯಬಹುದು. ರುಚಿ ಚೆನ್ನಾಗಿದ್ದು ಸರಿಯಾಗಿ ಮಾರುಕಟ್ಟೆ ಅವಕಾಶವನ್ನ ಸೃಷ್ಟಿಸಿಕೊಂಡ್ರೆ ಖಂಡಿತ ಉತ್ತಮ ಆದಾಯವೇ ಸಿಗುತ್ತದೆ ಈ ಬಿಸಿನೆಸ್ನಲ್ಲಿ. 5,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದಂದರೆ ಅದರಲ್ಲಿ 40% ಉಳಿಯುತ್ತೆ. ನೀವು ಸೇಲ್ ಮಾಡಿ ಮಾರ್ಕೆಟ್ ಆಯ್ತಂದರೆ, ಕ್ವಾಲಿಟಿ ಚೆನ್ನಾಗಿದ್ದು ನೀವು ಮಾರ್ಕೆಟ್ ಅಂದರೆ 40% ಉಳಿಯುತ್ತೆ. ವೆಂಕಟೇಶ್ವರ್ ಅವರಿಗೆ ತಮ್ಮ ಪಿಕಲ್ ಯೂನಿಟ್ನಲ್ಲಿ ಮೇಂಟೆನೆನ್ಸ್, ರಾ ಮೆಟೀರಿಯಲ್ ಖರೀದಿ ಅಂತೆಲ್ಲ ತಿಂಗಳಿಗೆ 5 ಲಕ್ಷ ರೂಪಾಯಿ ತನಕ ಖರ್ಚುಗಳಿರ್ತವೆ. ಆದರೆ ತಿಂಗಳಿಗೆ 8 ರಿಂದ 9 ಲಕ್ಷದ ತನಕ ಈ ಬಿಸ್ನೆಸ್ನಲ್ಲಿ ವಹಿವಾಟು ನಡೆಸುತ್ತಿದ್ದಾರೆ. ಖರ್ಚು ಕಳೆದು 4 ಲಕ್ಷ ರೂಪಾಯಿ ತನಕ ಲಾಭ ಪಡೆಯುತ್ತಿದ್ದಾರೆ. ಮಿನಿಮಮ್ ನಮ್ಮ ತಿಂಗಳಿಗೆ ಬಂದು 5 ಲ್ಯಾಕ್ಸ್ ಖರ್ಚು ಬರುತ್ತೆ ಸರ್. ಟೋಟಲ್ ಈಗ ಮೇಂಟೆನೆನ್ಸು ಪ್ಲಸ್ ಈ ಇನ್ವೆಸ್ಟ್ ಏನು ಮಾಡ್ತೀವಲ್ಲ ಅದೆಲ್ಲ 5 ಲ್ಯಾಕ್ಸ್ ಬರುತ್ತೆ ಸರ್. ಮೆಟೀರಿಯಲ್ಸ್ ಖರೀದಿ ಮಾಡೋದು ಈ ಎಲ್ಲ ಒಂದು 5 ಲ್ಯಾಕ್ಸ್ವರೆಗೆ ಬರುತ್ತೆ ಸರ್. ನಾವು 9 ಲ್ಯಾಕ್ಸಿಂದ 10 ಲ್ಯಾಕ್ಸ್ವರೆಗೆ ಟರ್ನ್ ಓವರ್ ಮಾಡ್ತಿರ್ತೀವಿ ಎಲ್ಲ ಕಡೆಯಿಂದ ಇದ್ದು. ನಾನು ಹೇಳ್ತಿದ್ದೀನಲ್ಲ ಸರ್, ಎಲ್ಲ ಖರ್ಚು ಹೋಗೋಗಳಿಗೆ 40% ಅಂತ ಕಂಪಲ್ಸರಿ ಬಿಸ್ನೆಸ್ನ ನಾನು ತೋರಿಸ್ತೀನಿ. ಅಷ್ಟು ಗ್ಯಾರಂಟಿ ಇದೆ ಸರ್ ಬಿಸ್ನೆಸ್. ನೀವು ಸಣ್ಣದಾಗಿ ಆರಂಭಿಸೋ ಈ ಉದ್ಯಮದಲ್ಲಿ ನಿಮಗೆ ತಿಂಗಳಿಗೆ 1 ಲಕ್ಷದ ತನಕ ಖರ್ಚುಗಳು ಬರುತ್ತೆ ಅಂತ ತಿಳ್ಕೊಳ್ಳಿ. ಆಗ ನಿಮ್ಮ ಉಪ್ಪಿನಕಾಯಿ ಘಟಕದಲ್ಲಿ ಕಮ್ಮಿ ಅಂದ್ರೂ 3 ರಿಂದ 4 ಲಕ್ಷದ ತನಕ ತಿಂಗಳಿಗೆ ವಹಿವಾಟು ನಡೆಯುತ್ತದೆ. ಇದರಲ್ಲಿ ನಿಮ್ಮ ಖರ್ಚುಗಳನ್ನ ಕಳೆದ್ರೂ 40% ಲಾಭ, ಅಂದ್ರೆ 2 ಲಕ್ಷದ ತನಕ ಲಾಭಕ್ಕಂತೂ ಮೋಸವಿಲ್ಲ. ನಿತ್ಯವೂ ಬೇಡಿಕೆ ಇರುವ ಉತ್ತಮ ಲಾಭವಿರುವ ಉದ್ಯಮ ಉಪ್ಪಿನಕಾಯಿ ಉದ್ಯಮ. ಬಂಡವಾಳವೂ ಕಡಿಮೆ, ಕೆಲಸವೂ ಕಮ್ಮಿ, ಆದರೆ ರುಚಿಯಲ್ಲಿ ಬೆಸ್ಟ್ ಇದ್ರೆ ಹೈಜೀನ್ ಜೊತೆಗೆ ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ರೀಸನಬಲ್ ದರದಲ್ಲಿ ಪಿಕಲ್ ಸೇಲ್ ಮಾಡಿದ್ರೆ ಜನ ನಿಮ್ಮ ಉಪ್ಪಿನಕಾಯಿಯನ್ನ ಚಪ್ಪರಿಸಿಕೊಂಡು ತಿನ್ನೋದು ಮಾತ್ರವಲ್ಲದೆ ಈ ಬಿಸಿನೆಸ್ ಕೂಡ ನಿಮ್ಮ ಕೈ ಹಿಡಿಯುತ್ತದೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ನಲ್ಲಿ ಗೆದ್ದವರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಮ್ಮ ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಹಾಗೂ 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 941810244181. ಇಮೇಲ್ ವಿಳಾಸ program@vistaranews.com. ಆಹಾರೋತ್ಪನ್ನಕ್ಕೆ ಸಂಬಂಧಿಸಿದ ಉದ್ಯಮ ಆರಂಭಿಸಿದಾಗ ರುಚಿ ಚೆನ್ನಾಗಿದ್ರೆ ನೀವು ಬಿಸ್ನೆಸ್ನಲ್ಲಿ ಗೆದ್ದಂತೆ. ಅದರಲ್ಲೂ ಉಪ್ಪಿನಕಾಯಿಯಂತಹ ನೆವರ್ ಎಂಡಿಂಗ್ ಎವರ್ ಗ್ರೀನ್ ಬಿಸ್ನೆಸ್ನಲ್ಲಿ ನೀವು ಪಾಕ ಪ್ರವೀಣರಾಗಿದ್ರೆ ಈ ಬಿಸ್ನೆಸ್ ನಿಮ್ಮ ಕೈ ಹಿಡಿಯುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.